ತಾನೊಬ್ಬನೇ ಸುಂಕಾಸ್ತ್ರ ವೀರ, ತಾನೊಬ್ಬನೇ ಟ್ಯಾಕ್ಸ್ನ ವೀರ ಅಂತ ಓಡಾಡ್ತಿರುವ ಟ್ರಂಪ್ಗೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಒಬ್ಬರೇ ಟ್ಯಾಕ್ಸ್ಗಳನ್ನು ಹಾಕುವಷ್ಟಲ್ಲ, ಟ್ರಂಪ್ ಒಬ್ಬರೇ ಟ್ಯಾರಿಫ್ಗಳನ್ನು ಡಿಸೈಡ್ ಮಾಡುವಂಥವರಲ್ಲ, ನಾವು ಇದ್ದೀವಿ, ಇದು ನಮ್ಮ ಸರದಿ ಅನ್ನುವಂತಹ ಒಂದು ಖಡಕ್ ಸಂದೇಶ ಭಾರತದಿಂದ ಅಮೇರಿಕಕ್ಕೆ ರವಾನೆಯಾಗಿದೆ. ಇದರಿಂದ ಅಮೇರಿಕ ಈಗ ಶೇಕ್ ಆಗಿದೆ ಅಂತ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ಗೆ ಪ್ರಧಾನಿ ಮೋದಿಯವರು. ದೊಡ್ಡಣ್ಣಗೂ ಡೋಂಟ್ ಕೇರ್ ಎಂದ ಮೋದಿ, ಭಾರತದ ಹೊಡೆತಕ್ಕೆ ಟ್ರಂಪ್ ಶೇಕ್. ನಾನೊಬ್ಬ ಶಾಂತಿ ಪ್ರಿಯ, ನೊಬೆಲ್ಗೆ ಅರ್ಹ. ತಮ್ಮ ಮಾತು ಕೇಳದ ದೇಶಗಳ ವಿರುದ್ಧ ತೆರಿಗೆ ಅಸ್ತ್ರ ಪ್ರಯೋಗಿಸುತ್ತಿರೋ ಹುಚ್ಚು ದೊರೆ ಟ್ರಂಪ್ಗೆ ಸಮಸ್ಯೆ ಎದುರಾಗಿದೆ. ಅಮೆರಿಕ ಮುಟ್ಟಿಕೊಳ್ಳುವಂತೆ ಭಾರತ ಹೊಡೆತ ನೀಡಿದೆ. ದ್ವಿದಳ ಧಾನ್ಯಗಳ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿ ಬೆವರುವಂತೆ ಮಾಡಿದೆ. ಅಮೆರಿಕದ ಆಹಾರ ಧಾನ್ಯಗಳ ಮೇಲೆ ಟ್ಯಾರಿಫ್ 50% ಸುಂಕ ವಿಧಿಸಿದ್ದ ಅಮೆರಿಕ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ದ್ವಿದಳ ಧಾನ್ಯಗಳು ಬೀನ್ಸ್ ಮೇಲೆ 30% ಟ್ಯಾರಿಫ್ ವಿಧಿಸಿದೆ. ಅಮೆರಿಕದ ದ್ವಿದಳ ಧಾನ್ಯಗಳಾದ ಕಡಲೆ, ಒಣಗಿದ ಬೀನ್ಸ್, ಹಳದಿ ಬಟಾಣಿಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಲಾಗಿದೆ. 2019ರಲ್ಲಿ ಭಾರತವು ಅಮೆರಿಕದ ದ್ವಿದಳ ಧಾನ್ಯಗಳನ್ನ ಸಾಮಾನ್ಯೀಕೃತ ಆದ್ಯತೆಗಳ ವ್ಯವಸ್ಥೆಯಿಂದ ಹೊರಗಿಟ್ಟ ನಂತರ ಈ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ಈ ಸುಂಕ ಯುದ್ಧವು ಭಾರತ ಅಮೆರಿಕ ವ್ಯಾಪಾರ ಸಂಬಂಧಗಳಲ್ಲಿ ಹೊಸ ಬಿರುಕು ಮೂಡಿಸುವ ಭೀತಿ ಹೆಚ್ಚಿಸಿದೆ. ಭಾರತ ಹಾಗೂ ಅಮೆರಿಕ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಈ ವಿವಾದ ಬಗೆಹರಿಯುತ್ತಾ ಅಥವಾ ದೇಶಗಳ ನಡುವೆ ಟ್ಯಾಕ್ಸ್ ಯುದ್ಧವೇ ನಡೆದು ಹೋಗುತ್ತಾ ಕಾಲವೇ ನಿರ್ಧಾರ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾನೊಬ್ಬನೇ ಸುಂಕಾಸ್ತ್ರ ವೀರ, ತಾನೊಬ್ಬನೇ ಟ್ಯಾಕ್ಸ್ನ ವೀರ ಅಂತ ಓಡಾಡ್ತಿರುವ ಟ್ರಂಪ್ಗೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಒಬ್ಬರೇ ಟ್ಯಾಕ್ಸ್ಗಳನ್ನು ಹಾಕುವಷ್ಟಲ್ಲ, ಟ್ರಂಪ್ ಒಬ್ಬರೇ ಟ್ಯಾರಿಫ್ಗಳನ್ನು ಡಿಸೈಡ್ ಮಾಡುವಂಥವರಲ್ಲ, ನಾವು ಇದ್ದೀವಿ, ಇದು ನಮ್ಮ ಸರದಿ ಅನ್ನುವಂತಹ ಒಂದು ಖಡಕ್ ಸಂದೇಶ ಭಾರತದಿಂದ ಅಮೇರಿಕಕ್ಕೆ ರವಾನೆಯಾಗಿದೆ. ಇದರಿಂದ ಅಮೇರಿಕ ಈಗ ಶೇಕ್ ಆಗಿದೆ ಅಂತ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ಗೆ ಪ್ರಧಾನಿ ಮೋದಿಯವರು. ದೊಡ್ಡಣ್ಣಗೂ ಡೋಂಟ್ ಕೇರ್ ಎಂದ ಮೋದಿ, ಭಾರತದ ಹೊಡೆತಕ್ಕೆ ಟ್ರಂಪ್ ಶೇಕ್. ನಾನೊಬ್ಬ ಶಾಂತಿ ಪ್ರಿಯ, ನೊಬೆಲ್ಗೆ ಅರ್ಹ. ತಮ್ಮ ಮಾತು ಕೇಳದ ದೇಶಗಳ ವಿರುದ್ಧ ತೆರಿಗೆ ಅಸ್ತ್ರ ಪ್ರಯೋಗಿಸುತ್ತಿರೋ ಹುಚ್ಚು ದೊರೆ ಟ್ರಂಪ್ಗೆ ಸಮಸ್ಯೆ ಎದುರಾಗಿದೆ. ಅಮೆರಿಕ ಮುಟ್ಟಿಕೊಳ್ಳುವಂತೆ ಭಾರತ ಹೊಡೆತ ನೀಡಿದೆ. ದ್ವಿದಳ ಧಾನ್ಯಗಳ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿ ಬೆವರುವಂತೆ ಮಾಡಿದೆ. ಅಮೆರಿಕದ ಆಹಾರ ಧಾನ್ಯಗಳ ಮೇಲೆ ಟ್ಯಾರಿಫ್ 50% ಸುಂಕ ವಿಧಿಸಿದ್ದ ಅಮೆರಿಕ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ದ್ವಿದಳ ಧಾನ್ಯಗಳು ಬೀನ್ಸ್ ಮೇಲೆ 30% ಟ್ಯಾರಿಫ್ ವಿಧಿಸಿದೆ. ಅಮೆರಿಕದ ದ್ವಿದಳ ಧಾನ್ಯಗಳಾದ ಕಡಲೆ, ಒಣಗಿದ ಬೀನ್ಸ್, ಹಳದಿ ಬಟಾಣಿಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಲಾಗಿದೆ. 2019ರಲ್ಲಿ ಭಾರತವು ಅಮೆರಿಕದ ದ್ವಿದಳ ಧಾನ್ಯಗಳನ್ನ ಸಾಮಾನ್ಯೀಕೃತ ಆದ್ಯತೆಗಳ ವ್ಯವಸ್ಥೆಯಿಂದ ಹೊರಗಿಟ್ಟ ನಂತರ ಈ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ಈ ಸುಂಕ ಯುದ್ಧವು ಭಾರತ ಅಮೆರಿಕ ವ್ಯಾಪಾರ ಸಂಬಂಧಗಳಲ್ಲಿ ಹೊಸ ಬಿರುಕು ಮೂಡಿಸುವ ಭೀತಿ ಹೆಚ್ಚಿಸಿದೆ. ಭಾರತ ಹಾಗೂ ಅಮೆರಿಕ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಈ ವಿವಾದ ಬಗೆಹರಿಯುತ್ತಾ ಅಥವಾ ದೇಶಗಳ ನಡುವೆ ಟ್ಯಾಕ್ಸ್ ಯುದ್ಧವೇ ನಡೆದು ಹೋಗುತ್ತಾ ಕಾಲವೇ ನಿರ್ಧಾರ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾನೊಬ್ಬನೇ ಸುಂಕಾಸ್ತ್ರ ವೀರ, ತಾನೊಬ್ಬನೇ ಟ್ಯಾಕ್ಸ್ನ ವೀರ ಅಂತ ಓಡಾಡ್ತಿರುವ ಟ್ರಂಪ್ಗೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಒಬ್ಬರೇ ಟ್ಯಾಕ್ಸ್ಗಳನ್ನು ಹಾಕುವಷ್ಟಲ್ಲ, ಟ್ರಂಪ್ ಒಬ್ಬರೇ ಟ್ಯಾರಿಫ್ಗಳನ್ನು ಡಿಸೈಡ್ ಮಾಡುವಂಥವರಲ್ಲ, ನಾವು ಇದ್ದೀವಿ, ಇದು ನಮ್ಮ ಸರದಿ ಅನ್ನುವಂತಹ ಒಂದು ಖಡಕ್ ಸಂದೇಶ ಭಾರತದಿಂದ ಅಮೇರಿಕಕ್ಕೆ ರವಾನೆಯಾಗಿದೆ. ಇದರಿಂದ ಅಮೇರಿಕ ಈಗ ಶೇಕ್ ಆಗಿದೆ ಅಂತ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ಗೆ ಪ್ರಧಾನಿ ಮೋದಿಯವರು.
ಕೇರ್ ಎಂದ ಮೋದಿ. ಭಾರತದ ಹೊಡೆತಕ್ಕೆ ಟ್ರಂಪ್ ಶೇಕ್. ನಾನೊಬ್ಬ ಶಾಂತಿ ಪ್ರಿಯ, ನೊಬೆಲ್ಗೆ ಅರ್ಹ. ತಮ್ಮ ಮಾತು ಕೇಳದ ದೇಶಗಳ ವಿರುದ್ಧ ತೆರಿಗೆ ಅಸ್ತ್ರ ಪ್ರಯೋಗಿಸುತ್ತಿರೋ ಹುಚ್ಚು ದೊರೆ ಟ್ರಂಪ್ಗೆ ಸಮಸ್ಯೆ ಎದುರಾಗಿದೆ. ಅಮೆರಿಕ ಮುಟ್ಟಿಕೊಳ್ಳುವಂತೆ ಭಾರತ ಹೊಡೆತ ನೀಡಿದೆ. ದ್ವಿದಳ ಧಾನ್ಯಗಳ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿ ಬೆವರುವಂತೆ ಮಾಡಿದೆ. ಅಮೆರಿಕದ ಆಹಾರ ಧಾನ್ಯಗಳ ಮೇಲೆ ಟ್ಯಾರಿಫ್ 50% ಸುಂಕ ವಿಧಿಸಿದ್ದ ಅಮೆರಿಕ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ದ್ವಿದಳ ಧಾನ್ಯಗಳು ಬೀನ್ಸ್ ಮೇಲೆ 30% ಟ್ಯಾರಿಫ್ ವಿಧಿಸಿದೆ. ಅಮೆರಿಕದ ದ್ವಿದಳ ಧಾನ್ಯಗಳಾದ ಕಡಲೆ, ಒಣಗಿದ ಬೀನ್ಸ್, ಹಳದಿ ಬಟಾಣಿಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಲಾಗಿದೆ. 2019ರಲ್ಲಿ ಭಾರತವು ಅಮೆರಿಕದ ದ್ವಿದಳ ಧಾನ್ಯಗಳನ್ನ ಸಾಮಾನ್ಯೀಕೃತ ಆದ್ಯತೆಗಳ ವ್ಯವಸ್ಥೆಯಿಂದ ಹೊರಗಿಟ್ಟ ನಂತರ ಈ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ಈ ಸುಂಕ ಯುದ್ಧವು ಭಾರತ ಅಮೆರಿಕ ವ್ಯಾಪಾರ ಸಂಬಂಧಗಳಲ್ಲಿ ಹೊಸ ಬಿರುಕು ಮೂಡಿಸುವ ಭೀತಿ ಹೆಚ್ಚಿಸಿದೆ. ಭಾರತ ಹಾಗೂ ಅಮೆರಿಕ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಈ ವಿವಾದ ಬಗೆಹರಿಯುತ್ತಾ ಅಥವಾ ದೇಶಗಳ ನಡುವೆ ಟ್ಯಾಕ್ಸ್ ಯುದ್ಧವೇ ನಡೆದು ಹೋಗುತ್ತಾ ಕಾಲವೇ ನಿರ್ಧಾರ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾನೊಬ್ಬನೇ ಸುಂಕಾಸ್ತ್ರ ವೀರ, ತಾನೊಬ್ಬನೇ ಟ್ಯಾಕ್ಸ್ನ ವೀರ ಅಂತ ಓಡಾಡ್ತಿರುವ ಟ್ರಂಪ್ಗೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಒಬ್ಬರೇ ಟ್ಯಾಕ್ಸ್ಗಳನ್ನು ಹಾಕುವಷ್ಟಲ್ಲ, ಟ್ರಂಪ್ ಒಬ್ಬರೇ ಟ್ಯಾರಿಫ್ಗಳನ್ನು ಡಿಸೈಡ್ ಮಾಡುವಂಥವರಲ್ಲ, ನಾವು ಇದ್ದೀವಿ, ಇದು ನಮ್ಮ ಸರದಿ ಅನ್ನುವಂತಹ ಒಂದು ಖಡಕ್ ಸಂದೇಶ ಭಾರತದಿಂದ ಅಮೆರಿಕಕ್ಕೆ ರವಾನೆಯಾಗಿದೆ. ಇದರಿಂದ ಅಮೆರಿಕ ಈಗ ಶೇಕ್ ಆಗಿದೆ ಅಂತ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ಗೆ ಪ್ರಧಾನಿ ಮೋದಿಯವರು. ದೊಡ್ಡಣ್ಣಗೂ ಡೋಂಟ್ ಕೇರ್ ಎಂದ ಮೋದಿ. ಭಾರತದ ಹೊಡೆತಕ್ಕೆ ಟ್ರಂಪ್ ಶೇಕ್. ನಾನೊಬ್ಬ ಶಾಂತಿ ಪ್ರಿಯ, ನೊಬೆಲ್ಗೆ ಅರ್ಹ. ತಮ್ಮ ಮಾತು ಕೇಳದ ದೇಶಗಳ ವಿರುದ್ಧ ತೆರಿಗೆ ಅಸ್ತ್ರ ಪ್ರಯೋಗಿಸುತ್ತಿರೋ ಹುಚ್ಚು ದೊರೆ ಟ್ರಂಪ್ಗೆ ಸಮಸ್ಯೆ ಎದುರಾಗಿದೆ. ಅಮೆರಿಕ ಮುಟ್ಟಿಕೊಳ್ಳುವಂತೆ ಭಾರತ ಹೊಡೆತ ನೀಡಿದೆ. ದ್ವಿದಳ ಧಾನ್ಯಗಳ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸಿ ಬೆವರುವಂತೆ ಮಾಡಿದೆ. ಅಮೆರಿಕದ ಆಹಾರ ಧಾನ್ಯಗಳ ಮೇಲೆ ಟ್ಯಾರಿಫ್ 50% ಸುಂಕ ವಿಧಿಸಿದ್ದ ಅಮೆರಿಕ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ದ್ವಿದಳ ಧಾನ್ಯಗಳು ಬೀನ್ಸ್ ಮೇಲೆ 30% ಟ್ಯಾರಿಫ್ ವಿಧಿಸಿದೆ. ಅಮೆರಿಕದ ದ್ವಿದಳ ಧಾನ್ಯಗಳಾದ ಕಡಲೆ, ಒಣಗಿದ ಬೀನ್ಸ್, ಹಳದಿ ಬಟಾಣಿಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಲಾಗಿದೆ. 2019ರಲ್ಲಿ ಭಾರತವು ಅಮೆರಿಕದ